ಅಲಗ ಬ್ಯೂಟಿ ಇದೀಗ ಸೂತ್ರಧಾರಿ ಸಿನಿಮಾದಲ್ಲಿ ಹಾಡಿನ ಮೂಲಕ ಮೋಡಿ ಮಾಡಿದ್ರು. ಸದ್ಯಕ್ಕೆ ಪವರ್ ಟಿವಿ ಕೈಗೆ ಸಿಕ್ಕಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸಂಜನಾ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ? ಕಾಣ್ತಾ ಇಲ್ಲ ಇಲ್ಲೂ, ಯಾಕೆ? ಸಂಜನಾ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಕಾಣ್ತಾ ಇಲ್ಲ, ಸಿನಿಮಾ ಶೂಟ್ಸ್ ಅಲ್ಲಿ ಇದ್ದಾರೆ. ಯಾವಾಗ ಕಾಣ್ತಾರೆ ಅಂದರೆ ಪ್ರಮೋಷನ್ಸ್ ಅಲ್ಲಿ ಕಾಣ್ತಾರೆ. ಸೊ ನೆಕ್ಸ್ಟ್ ಸಿನಿಮಾ ಪ್ರಾಬ್ಲಿ ಎಕ್ಕ ರಿಲೀಸ್ ಆಗ್ಬೋದು. ಸೊ ಆವಾಗ ಪ್ರಮೋಷನ್ಸ್ ಅಲ್ಲಿ ಆಚೆ ಬರ್ತೀನಿ. ಸಂಜನಾ ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನುವಂಥ ಹಾಡಲ್ಲಿ ನೀವು ಕಾಣಿಸ್ಕೊಂಡಿದ್ರಿ. ಅದು 26+ ಮಿಲಿಯನ್ ವ್ಯೂಸ್ ಓಡಿತ್ತು. ಹೆಂಗಿತ್ತು ಆ ಟೈಮಲ್ಲಿ ನಿಮ್ಮ ಟ್ರೆಂಡಿಂಗು, ನಿಮ್ಮ ಹೈಪು, ನಿಮ್ಗೆ ಹೋದಲ್ಲಿ ಬಂದಲ್ಲಿ ನಿಮ್ಮನ್ನು ಗುರುತಿಸೋ ರೀತಿ ಹೆಂಗಿತ್ತು ಅಂತ? ಅಫ್ಕೋರ್ಸ್ ತುಂಬ ಖುಷಿ ಆಗುತ್ತೆ ನನಗೆ. ಚಂದನ ಅವ್ರ ಜೊತೆ ಒಂದು ಸಾಂಗ್ ಮಾಡಬೇಕು ಅಂತ ಹೇಳುವಾಗಲೇ ತುಂಬ ಖುಷಿ ಇತ್ತು. ಬಿಕಾಸ್ ಅವರ ಪ್ರೀವಿಯಸ್ ಸಾಂಗ್ಸ್ ಎಲ್ಲ ನೋಡಿದ್ದೀವಿ ನಾವು. ಈಸ್ ಅನ್ ಅಮೇಝಿಂಗ್ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್. ಸೊ ತುಂಬ ಖುಷಿ ಇತ್ತು. ಅದನ್ನು ಅಷ್ಟು ಪ್ರೀತಿಯಿಂದ ಜನ ಅಕ್ಸೆಪ್ಟ್ ಮಾಡಿದ್ದು ಇನ್ನೂ ಜಾಸ್ತಿ ಡಬಲ್ ಖುಷಿ ಆಯಿತು. ಸೂತ್ರಧಾರಿ ಸಿನಿಮಾದ ಈ ಹಾಡಾದ್ಮೇಲೆ ಒಂದಿಷ್ಟು ಟ್ರೋಲ್ಗಳು ಶುರುವಾಗಿತ್ತು. ನಿಮಗೂ ಚಂದನ್ಗೂ ಮದುವೆ ಆಗುತ್ತೆ, ಸಂಜನವರು ಹಸೆಮಣೆ ಏರಕ್ಕೆ ಸಿದ್ಧರಾಗಿದ್ದಾರೆ ಅಂತ. ಈ ಎಲ್ಲ ತಮ್ಲೈನ್ಸ್ಗಳು, ಇದೆಲ್ಲ ಹೆಡ್ಲೈನ್ಸ್ಗಳು ನೋಡಿದಾಗ ಸಂಜನಾ ಎಷ್ಟು ನೊಂದ್ಕೊಂಡಿದ್ರು, ಇದನ್ನು ಯಾವ ಥರ ಫೇಸ್ ಮಾಡಿದ್ರು? ಏನು ನೊಂದ್ಕೊಂಡಂತ ಏನಿರಲಿಲ್ಲ, ಬಿಕಾಸ್ ಇಬ್ರಿಗೂ ಗೊತ್ತಿತ್ತು ಏನೂ ಇರಲಿಲ್ಲ ಅಂತ. ನಾನು ಚಂದನ್ ಅವ್ರು ಹಾಡ್ಲಿ ಮಾತಾಡಿದ್ವಿ ಡ್ಯಾಶ್ ಸಾಂಗ್ ಆದಮೇಲೆ. ಸೊ ಸ್ಟಾರ್ಟಿಂಗಲ್ಲಿ ನಗ್ತಾ ಇದ್ದೆ ಅಷ್ಟೇ. ಬಟ್ ಅದಾದಮೇಲೆ ವಿ ಜಸ್ಟ್ ಥಾಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಬೆಟರ್ ಇತ್ತು ಅಂತ. ಸೊ ಅದಾದಮೇಲೆ ಕ್ಲಾರಿಫಿಕೇಶನ್ ಕೊಟ್ಟೆ. ಸೊ ಇಬ್ರು ಇವತ್ತು ವೇದಿಕೆಯಲ್ಲಿ ಹೇಳಿದ್ರಿ, ನಮ್ಗೆ ಆ ಥರ ಏನೂ ಸಂಬಂಧಗಳಿಲ್ಲ ಅಂತ. ನೀವು ಬ್ರದರ್ ಅಂತ ಹೇಳಿದ್ದೀರಾ, ಅದೆಲ್ಲೋ ಚಂದನಿಗೆ ಬೇಜಾರಾಗ್ತದೆ? ಆ ಥರ ಏನಿಲ್ಲ, ಸುಮ್ಮನೆ ಜೋಕ್ ಮಾಡಿದ್ರು ಅಷ್ಟೇ. ಬಟ್ ವಿ ಜಸ್ಟ್ ವಾಂಟೆಡ್ ಟು ಒಂದು ಕ್ಲಾರಿಟಿ ಕೊಡಬೇಕಿತ್ತು ಅಷ್ಟೇ, ಇನ್ನೇನಿಲ್ಲ. ಸಂಜನಾ ಹೆಂಗೆ, ಯಾವ ಸಿನಿಮಾಕ್ಕೆ ಯಾವ ಥರ ರೋಲ್ ಮಾಡಬೇಕು ಅಂತೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ, ಅಥವಾ ಎಕ್ಕ ಸಿನಿಮಾದಲ್ಲಿ ಇದ್ದೀರಾ? ಬಟ್ ಫ್ಯೂಚರ್ ಪ್ಲಾನಿಂಗ್ ಅಂತ ಇರುತ್ತೆ, ಈ ಥರ ರೋಲು. ಸೊ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಯಾವ ಥರ ರೋಲ್ ಮಾಡಬೇಕಂತ ಒಂದು ಕನಸಿತ್ತು. ಅದೇ ರೋಲ್ ನಾನು ಎಕ್ಕಾದಲ್ಲಿ ಮಾಡ್ತಾ ಇದ್ದೀನಿ. ತುಂಬ ರಾ ಆಗಿ ಕಾಣಿಸ್ಕೊಳ್ಳೋ ಒಂದು ಪಾತ್ರ ಮಾಡ್ಬೇಕಂತ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ರಾ ಆಗಿ ವಿತೌಟ್ ಮೇಕಪ್, ಒಂದು ಏನಂತಾರೆ ಸೇಮ್ ಈ ದುನಿಯಾ ಪ್ಯಾಟರ್ನಲ್ಲಿ ಬರುವಂಥ ಸಿನಿಮಾ ಮಾಡಬೇಕಂತ. ಎಕ್ಕ ಇಸ್ ಒನ್ ಸಚ್. ಆ್ಯಂಡ್ ರೋಹಿತ್ ಪಡಕಿ ಸರ್ ಅದೇ ಥರ ತೆಗಿತಾ ಇದ್ದಾರೆ ಸಿನಿಮಾ. ತುಂಬ ರಾ ಆಗಿ ವೆರಿ ನ್ಯಾಚುರಲ್ ಫೀಲ್ ಇರುವಂಥ ಸಿನಿಮಾ. ಸೊ ಯಾ, ನಿಮ್ಮನ್ನ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದೇ ದುನಿಯಾ ವಿಜಯ್ ಸರ್. ಸೊ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋಂಗೆ ಮಾಡಿದ್ದೆ ದುನಿಯಾ ವಿಜಯ್ ಸರ್. ಆ ನಂತರ ನೀವೇನಾದರೂ ಭೇಟಿ ಆಗಿದ್ರಾ? ಮುಂದಿನ ಸಿನಿಮಾ ಅವ್ರ ಜೊತೆ ಮಾಡೋ ಪ್ಲಾನ್ ಏನಾದರೂ ಇದೆಯಾ? ಅಲ್ಲ, ಮೊದಲನೇದಾಗಿ ನಾನು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಮೊದಲನೇ ಸಿನಿಮಾ ಮಾಡಿದೆ. ಸೊ ಕುಮಾರನ್ ಸರ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು. ಬಟ್ ಅಫ್ಕೋರ್ಸ್ ಅಲಾಗ ತುಂಬ ದೊಡ್ಡ ನೇಮ್ ತಂದುಕೊಡ್ತು ನನಗೆ. ಅಫ್ಕೋರ್ಸ್ ವಿಜಯ್ ಸರ್ನ ತುಂಬ ಸಲ ಭೇಟಿ ಆಗಿದ್ದೀನಿ. ಅದಾದಮೇಲೆ ಮುಂದಿನ ಸಿನಿಮಾ ನಾನು ನೋಡಬೇಕು, ಕಾದು ನೋಡಬೇಕು. ಸಿಕ್ಕರೆ ಮಾಡ್ತೀರಾ ದುನಿಯಾ ಸರ್ ಜೊತೆ ಮತ್ತೊಮ್ಮೆ? ಅಫ್ಕೋರ್ಸ್ ಮಾಡ್ತೀನಿ, ಅಫ್ಕೋರ್ಸ್ ಮಾಡ್ತೀನಿ. ಏನು ಹೇಳ್ತಾರೆ, ಅಫ್ಕೋರ್ಸ್ ತುಂಬ ಖುಷಿಯಿಂದ ಒಪ್ಕೊಂಡು ಮಾಡ್ತೀನಿ. ಇತ್ತೀಚೆಗೆ ಒಂದಿಷ್ಟು ಸೆಲೆಬ್ರಿಟಿಗಳು, ಸ್ಟಾರ್ ನಟಿಯರು ಅನ್ಸ್ಕೊಂಡು ಪರಭಾಷೆಗೆ ಶಿಫ್ಟ್ ಆಗ್ತಾ ಇದ್ದಾರೆ, ಅಥವಾ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಸಂಜನಾ ಕನ್ನಡದಲ್ಲೇ ಉಳ್ಕೋತಾರ, ಅಥವಾ ಬೇರೆ ಭಾಷೆಯಲ್ಲಿ ಅವಕಾಶ ಸಿಕ್ಕರೆ ಹೋಗ್ತಾರ, ಹೇಗೆ ಮ್ಯಾಮ್? ಇವತ್ತು ಪರಭಾಷೆ, ಬೇರೆ ಲ್ಯಾಂಗ್ವೇಜ್ ಮಾತೆಲ್ಲ ಹೋಗ್ಬಿಡುತ್ತೆ. ಇಟ್ ಇಸ್ ಆಲ್ ಒನ್ ಥರ. ಸೊ ಅಫ್ಕೋರ್ಸ್ ಸ್ಕ್ರಿಪ್ಟ್ ಎಲ್ಲಿ ಯಾವ್ದು ಚೆನ್ನಾಗಿದೆ ಡೆಫಿನೆಟ್ಲಿ ಮಾಡ್ತೀನಿ. ಇಲ್ಲಿ ಕನ್ನಡದಲ್ಲಿ ಇವಾಗ 3 ಸಿನಿಮಾಗಳು ರಿಲೀಸ್ ಇದೆ, ತೆಲುಗುದು 1 ಮಾಡ್ತಾ ಇದ್ದೀನಿ. ಯಾರು ಅಂದರೆ ಐ ಥಿಂಕ್ ದಟ್ ಟೈಮ್ ಇಸ್ ಗಾನ್. ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ ಇವಾಗ. ಹೀರೋಸ್ ಕೂಡ ಬೇರೆ ಭಾಷೆಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಎಲ್ಲರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಯ್ತಾ ಇದ್ದೀವಿ ಅಷ್ಟೇ. ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಇದು ಯಾವುದಕ್ಕೂ ಡಿಸ್ರೆಸ್ಪೆಕ್ಟ್ ಅಂತ ಅಲ್ಲ, ಇಟ್ಸ್ ಜಸ್ಟ್ ಏನಂತಾರೆ, ಡಿಫ್ರೆಂಟ್ ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ಅಂತ ಅಷ್ಟೇ. ಆಡಿಯನ್ಸ್ನ ರೀಚ್ ಮಾಡೋದು. ಕೊನೆಯದಾಗಿ ಸಂಜನಾ ಲೈಫಲ್ಲಿ ಬಾಯ್ ಫ್ರೆಂಡ್ ಏನಾದರೂ ಇದೆಯಾ? ಮದುವೆ ವಿಚಾರಗಳು ಮನೇಲಿ ಹೇಳೋದಾಗಿರ್ಬೋದು, ನೋಡೋದಾಗಿರ್ಬೋದು, ಇದೆಯಾ? ಮನೇಲಿ ಹೇಳ್ತಾ ಇರ್ತಾರೆ, ಮದುವೆ ಮಾಡ್ಕೊ ಅಂತ ಅಷ್ಟೇ. ಎಲ್ಲಿಂದ ಕರ್ಕೊಂಡು ಬರೋದು ಸಡನ್ ಆಗಿ ಮಾಡ್ಕೊಂಡು? ಏನು ಇಲ್ಲ, ವೆರಿ ಡ್ರೈ. ಓಕೆ, ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ಸಂಜನಾ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ ಬೆಂಗಳೂರು.